ನಮಸ್ತೆ ಸ್ನೇಹಿತರೆ. ಶ್ರೀ ಶಿವಪುರಾಣ 8ನೇ ಭಾಗವಾದ ಶತರುದ್ರ ಸಂಹಿತೆ. ಅದರಲ್ಲಿ ಶಿವನ ಅವತಾರಗಳನ್ನು ಈಗಾಗಲೇ 5 ಅವತಾರಗಳನ್ನು ತಿಳಿದುಕೊಂಡಿದ್ದೇವೆ. ಮುಂದಿನ 6ನೆಯ ಅವತಾರ ಯಕ್ಷೇಶ್ವರ. ಹಿಂದೆ ದೇವಾಸುರರು ಸಮುದ್ರ ಮಥನ ಮಾಡಿದಾಗ ಉದ್ಭವಿಸಿದ ವಿಷವನ್ನು ಶಿವನು ಕುಡಿದು ಉದರದಲ್ಲಿ ಸೇರಿಸಿಕೊಳ್ಳದೆ ಕಂಠದಲ್ಲಿಟ್ಟುಕೊಂಡು ನೀಲಕಂಠನೆನಿಸಿದನು. ಬಳಿಕ ಅಮೃತವು ಹೊರಟಿತು. ಆ ಅಮೃತಕ್ಕಾಗಿ ದೇವತೆಗಳು ದೈತ್ಯರು ಹೋರಾಡಿದರು. ಅಮೃತ ಹೀರಿದ ದೇವತೆಗಳು ತಮ್ಮ ಜಯವನ್ನು ಕೊಂಡಾಡಿ ಮದೋನ್ಮತರಾದರು. ಆಗ ಶಿವನು ಯಕ್ಷೇಶ್ವರನಾಗಿ ಬಂದು ದೇವತೆಗಳನ್ನುದ್ದೇಶಿಸಿ, ಎಲೈ ದೇವತೆಗಳಿರ, ನೀವು ಗರ್ವಪಡುತ್ತಿರುವುದು ಸರಿಯಲ್ಲ. ನಿಮ್ಮನ್ನು ಸೃಷ್ಟಿಸಿದ ಜಗದೀಶ್ವರನನ್ನೇ ಮರೆತಂತೆ ಕಾಣುತ್ತದೆ. ನಿಮ್ಮ ಬಲವೇನು ಪ್ರದರ್ಶಿಸಿರಿ, ನೋಡುವೆ. ನಾನು ಸ್ಥಾಪಿಸಿದ ಲಿಂಗವನ್ನು ನಿಮ್ಮ ಅಸ್ತ್ರಗಳಿಂದ ಕತ್ತರಿಸಿ ನೋಡೋಣ ಎಂದು ಒಂದು ಲಿಂಗ ಸ್ಥಾಪಿಸಿದನು. ದೇವತೆಗಳಿಂದಲೂ ಲಿಂಗವನ್ನು ಭೇದಿಸಲು ಆಗಲಿಲ್ಲ. ಆಗ ಅಶರೀರವಾಣಿಯಾಗಿ ದೇವತೆಗಳೇ, ಈ ಯಕ್ಷನಾರೆಂದು ಬಲ್ಲಿರ. ಸಾಕ್ಷಾತ್ ಪರಮೇಶ್ವರನೇ ನಿಮ್ಮ ಅಹಂಕಾರ ಅಡಗಿಸಲು ಬಂದಿರುವ ಶಿವ. ನೀವು ಇವನ ಬಲದಿಂದಲೇ ಉಳಿದಿರುವಿರಿ ಎಂದಿತು. ದೇವತೆಗಳು ಕೂಡಲೇ ಯಕ್ಷೇಶ್ವರನಿಗೆ ನಮಸ್ಕರಿಸಿ, ಮಹಾಪರಾಧವಾಯಿತು, ನಮ್ಮನ್ನು ಕ್ಷಮಿಸಬೇಕೆಂದು ಕೋರಿ ಅಡ್ಡಬಿದ್ದರು. ಬಳಿಕ ಯಕ್ಷೇಶ್ವರನು ಎಲ್ಲರಿಗೂ ತಿಳುವಳಿಕೆ ನೀಡಿ ಅಂತರ್ಧಾನಾದನು. ಇದರಿಂದ ದೇವತೆಗಳ ಸೊಕ್ಕು ಅಡಗಿತು. ಶಿವನ ಮಹಾಕಾಲ ತಾರ, ಬಾಲ, ವಿದ್ಯೇಶ, ಭೈರವ, ಗಿರಿಜ, ದುರ್ಬಾವಾನ್, ಧೂಮತಿ, ಬಗಲಮುಖಿ, ಮಾತಾಂಗಿ ಹಾಗೂ ಕಮಲ ಎಂಬ ದಶಾವತಾರಗಳನ್ನೆತ್ತಿದನು. ಇವು ತಂತ್ರಶಾಸ್ತ್ರದಿಂದ ಸಂಬಂಧಿತನಾಗಿ ಇವುಗಳ ಶಕ್ತಿ ದೇವತೆಗಳ ಮಹಾಕಾಳಿ, ತಾರಾ, ಮಾತಾಂಗಿ ಮೊದಲಾದವು. ಮಹಿಮೆಯು ಅನುಪಮವಾಗಿದ್ದು ಈ ಶಕ್ತಿಗಳು ದುಷ್ಟರ ಶಿಕ್ಷಿಸಲು ಉದ್ಭವಿಸಿದವು. ಒಮ್ಮ ದೇವತೆಗಳ ಕಲ್ಯಾಣಕ್ಕಾಗಿ ಇಂದ್ರನ ತಂದೆ ಕಶ್ಯಪನು ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿವನನ್ನೊಲಿಸಿಕೊಂಡನು. ಶಿವನು ಪ್ರತ್ಯಕ್ಷನಾಗಿ ಕಶ್ಯಪನ ಕೋರಿಕೆಯಂತೆ ದೈತ್ಯರಿಂದ ದೇವತೆಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವೆ ಎಂದು ಮಾತು ಕೊಟ್ಟನು. ಕಶ್ಯಪನಿಗೆ ಕೊಟ್ಟ ಮಾತನ್ನು ಉಳಿಸಲು ಸುರಭಿಯಿಂದ ಪ್ರಕಟನಾದನು. ಸುರಭಿಯು ಏಕಾದಶ ರುದ್ರರಿಗೆ ಜನ್ಮ ನೀಡಿತು. ಈ ರುದ್ರರೆಲ್ಲರೂ ಶಿವನ ಸ್ವರೂಪ, ಅರ್ಥಾತ್ ಅವತಾರಗಳು. 7ನೇ ಅವತಾರವಾದ ಏಕಾದಶ ರುದ್ರರು. ಏಕಾದಶ ರುದ್ರರಾರೆಂದರೆ, ಮೊದಲನೆಯದಾಗಿ ಮೃಗವ್ಯಾಧ, ಸರ್ಪ, ನಿವೃತ್ತಿ, ಅಜೈಕಪಾದ, ಐರ್ಬುಢ್ಯ, ಪಿನಾಕಿ, ದಹನ, ಈಶ್ವರ, ಕಪಾಲಿ, ಸ್ತಣು, ಭಗ. ಅಥವಾ ಎರಡನೆಯದು ಅಜೈಕಪಾದ, ಆಹಿರ್ಬುಢ್ಯ, ಪಿನಾಕಿ, ವೃತ, ತ್ರಯಂಬಕ, ಪಿತೃರೂಪ, ಮಹೇಶ್ವರ, ವೃಷಕಪಿ, ಶಂಭು, ಹವನ, ಈಶ್ವರ. ಅಥವಾ ಮೂರನೆಯದು ಅಜೈಕಪಾದ, ಅಹಿರ್ಬುಢ್ಯ, ವಿರೂಪಾಕ್ಷ, ರೈವತ, ಹರ, ಬಹುರೂಪ, ತ್ರಯಂಬಕ, ಸುರೇಶ್ವರ, ಸಾವಿತ್ರ, ಜಯಂತ, ಪಿನಾಕಿ. ಈ ಎಲ್ಲ ರುದ್ರರು ತಮ್ಮ ಕೋಟಿಗಟ್ಟಲೆ ಅನುಚರ ರುದ್ರರೊಂದಿಗೆ ದೈತ್ಯರನ್ನು ಕೊಂದು ದೇವತೆಗಳಿಗೆ ನಿರ್ಭಯ ಉಂಟು ಮಾಡಿದರು. ಏಕಾದಶ ರುದ್ರರ ಅವತಾರ ವರ್ಣನೆಯ ಶ್ರವಣದಿಂದ ಎಲ್ಲಾ ಪಾಪಗಳು ದೂರವಾಗಿ ಆರೋಗ್ಯ, ಐಶ್ವರ್ಯಗಳು ಸಿದ್ಧಿಸಿ ಕಡೆಗೆ ಮೋಕ್ಷ ಲಭಿಸುವುದು. ಮುಂದಿನ ಅವತಾರ 8ನೆಯದು ದುರ್ವಾಸ ಅವತಾರ. ದುರ್ವಾಸ ಮುನಿ ಶಿವನ ಅಂಶದವನು. ಇವನ ಚರಿತ್ರೆ ಅದ್ಭುತವಾದುದಾಗಿದೆ. ಒಮ್ಮೆ ಆ ತ್ರಿಮುನಿಗಳು ಪತ್ನಿ ಅನಸೂಯ ಸಹಿತರಾಗಿ ತ್ರಿಮೂರ್ತಿಗಳಿಂದ ವರ ಪಡೆದರು. ಅದರ ಫಲವಾಗಿ ತ್ರಿಮೂರ್ತಿಗಳು ಉತ್ಪನ್ನರಾದರು. ಬ್ರಹ್ಮನ ಅಂಶದಿಂದ ಚಂದ್ರನು, ವಿಷ್ಣುವಿನ ಅಂಶದಿಂದ ದತ್ತನು, ಶಿವನ ಅಂಶದಿಂದ ದೂರ್ವಾಸನು ಹುಟ್ಟಿದರು. ಒಮ್ಮೆ ದುರ್ವಾಸ ಮುನಿ ಇನವಂಶದ ಅಂಬರೀಷನಲ್ಲಿಗೆ ಹೋಗಿ ಅವನ ಏಕಾದಶಿ ವ್ರತಕ್ಕೆ ಭಂಗ ತರಲು ಯತ್ನ ಮಾಡಿದರು. ಆದರೆ ಅಂಬರೀಷ ವ್ರತದಿಂದ ಚ್ಯುತನಾಗಲಿಲ್ಲ. ಆದರೂ ತನಗೆ ಅಪಮಾನವಾಯಿತೆಂದು ದೂರ್ವಾಸನು ಸಿಟ್ಟಾಗಿ ಅವನಿಗೆ ಶಾಪ ಕೊಟ್ಟು ಸುಡಲು ನೋಡಿದರು. ಆಗ ಅಂಬರೀಷನ ರಕ್ಷಣೆಗೆ ವಿಷ್ಣು ತನ್ನ ಸುದರ್ಶನ ಚಕ್ರ ಕಳುಹಿಸಿದನು. ಆ ಚಕ್ರ ಸುದರ್ಶನ ದುರ್ವಾಸನನ್ನೇ ಸುಡಲು ನೋಡಿತು. ಆಗ ಅಶರೀರವಾಣಿಯಾಗಿ ದೂರ್ವಾಸನು, ಶಿವನ ಅಂಶದಿಂದ ಜನಿಸಿದವನು, ಚಕ್ರವನ್ನು ಶಾಂತಗೊಳಿಸಿರಿ ಎಂದಾಗ ಸುದರ್ಶನ ಶಾಂತವಾಯಿತು. ಅಂಬರೀಷನು ದುರ್ವಾಸನನ್ನು ಶಿವನವತಾರವೆಂದು ತಿಳಿದು ನಮಸ್ಕರಿಸಿ ಅವನನ್ನು ಪ್ರಸನ್ನನಾಗಿಸಿದನು. ಪಾಂಡವರ ವನವಾಸ ಕಾಲದಲ್ಲಿಯೂ ದೂರ್ವಾಸ ಪಾಂಡವರು ಪರೀಕ್ಷಿಸಿ ವಿಫಲನಾಗಿದ್ದನು. ಆಗ ಶ್ರೀಕೃಷ್ಣನೇ ಪಾಂಡವರನ್ನು ರಕ್ಷಿಸಿದ್ದನು. ಶ್ರೀರಾಮಾಯಣ ಕಾಲದಲ್ಲಿ ಸೀತಾನ್ವೇಷಣೆಗೆ ನೆರವಾದ ಹನುಮಂತನನ್ನು ದೇವತೆಗಳು ಶಿವನ ಅವತಾರವೆಂದು ತಿಳಿದರು. ಮುಂದಿನ 9ನೆಯ ಅವತಾರವಾದ ಮಹೇಶ ಅವತಾರ. ಒಮ್ಮೆ ಶಿವಪಾರ್ವತಿಯರು ವಿಹಾರದಲ್ಲಿದ್ದಾಗ ಭೈರವನು ದ್ವಾರಪಾಲಕನಾಗಿದ್ದನು. ತುಸು ಹೊತ್ತಿನಲ್ಲಿ ಪಾರ್ವತಿ ಹೊರಬಾಗಿಲಿಗೆ ಬಂದಾಗ ಭೈರವ ಅವಳನ್ನು ಕಂಡು ವಿಕಾರ ಹೊಂದಿದ್ದನಲ್ಲದೆ ಅವಳು ಹೊರಬರುವುದನ್ನು ತಡೆದನು. ಆಕೆ ಭೈರವನ
ಇಂಗಿತವನ್ನರಿತು ಕೋಪದಿಂದ ನಿನ್ನ ಭಾವನೆ ಅಸಾಧುವಾದುದಾಗಿದೆ, ನೀನು ಭೂಲೋಕದಲ್ಲಿ ಮಾನವನಾಗಿ ಜನ್ಮತಾಳು ಎಂದು ಶಾಪವಿತ್ತಳು. ಭೈರವನಿಗೆ ಇದರಿಂದ ಅತಿ ದುಃಖವಾಗಿ ಅಲ್ಲಿ ಒಂದು ಗಲಭೆಯೇ ಉಂಟಾಯಿತು. ಶಿವನು ಅಲ್ಲಿಗೆ ಬಂದು ಭೈರವನಿಗೆ ತಾನು ರಕ್ಷಣೆ ನೀಡುವೆನೆಂದು ಅಭಯವಿತ್ತನು. ದೇವಿ ಶಾಪದಿಂದಾಗಿ ಭೈರವ ಭೂಮಿಯ ಮೇಲೆ ವೈತಾಳನೆಂದು ಮಾನವನಾದನು. ಆದರೆ ಶಿವಪಾರ್ವತಿಯರು ಭೈರವನ ಮೇಲಿನ ಪ್ರೀತಿಯಿಂದ ತಾವೂ ಭೂಮಿ ಮೇಲೆ ಅವತರಿಸಿದರು. ಆಗ ಶಿವನು ಮಹೇಶಾವತಾರವನ್ನೆತ್ತಿದ್ದನು. ಮುಂದಿನ 10ನೆಯ ಅವತಾರ ವೃಷಭಾವತಾರ. ಹಿಂದೆ ಕ್ಷೀರಸಾಗರ ಮಥನ ಕಾಲದಲ್ಲಿ ಲಕ್ಷ್ಮಿ, ಶಂಖ, ವಿಷ, ಅಮೃತ, ಸುಂದರಿಯರು ಉತ್ಪನ್ನರಾದರಂತೆ. ಕೆಲವು ದುರ್ಮದ ಪುತ್ರರು ಉತ್ಪನ್ನರಾಗಿ ಅವರು ಪಾತಾಳದಿಂದ ಹೊರಟು ಭೂಮಿಗೆ ಬಂದು ಎಲ್ಲರನ್ನೂ ಪೀಡಿಸತೊಡಗಿದರು. ಆಗ ಶಿವನು ವೃಷಭ ರೂಪ ಧರಿಸಿ ಪಾತಾಳಕ್ಕೆ ಹೋಗಿ ಬರುವೆನೆಂದು ದೇವತೆಗಳಿಗೆ ವಚನವಿತ್ತು ಹೋದನು. ಅಲ್ಲಿ ದುರ್ಮದ ಪುತ್ರರ ನಗರವನ್ನು ಧ್ವಂಸ ಮಾಡತೊಡಗಿದನು. ಅವರು ವೃಷಭನ ಮೇಲೆ ಎರಗಿದರು. ವೃಷಭನು ಕೊಂಬು ಕೂರುಗಳಿಂದ ದುರ್ಮದ ಪುತ್ರರನ್ನು ತುಳಿದು ಕೊಂದು ಹಾಕುತ್ತಾ ಬಂದನು. ಅವರ ರಕ್ಷಣೆಗೆ ಬಂದ ವಿಷ್ಣುವು ವೃಷಭಾವತಾರದ ರುದ್ರನೊಡನೆ ಕಾಳಗಕ್ಕಿಳಿದನು. ಬಳಿಕ ವೃಷಭನು ಶಿವನೆಂದು ತಿಳಿದು ಕ್ಷಮೆ ಯಾಚಿಸಿದನು. ವಿಷ್ಣುವಿಗೆ ಶಿವನು ತಿಳುವಳಿಕೆ ನೀಡಿದನು. ಇನ್ನು ಮುಂದಿನ ಭಾಗದಲ್ಲಿ ಇನ್ನೂ ಕೆಲವು ಅವತಾರಗಳನ್ನು ತಿಳಿದುಕೊಳ್ಳೋಣ. ಈ ಕಥೆಯನ್ನು ಕೇಳಿದವರಿಗೂ ಓದಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮಃ ಶಿವಾಯ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.